ಮಾ ಏನ್ ಸಾಂಬಾರ್ ಇವತ್ತು? ಇದು ಮೂಲಂಗಿ ಸೊಪ್ಪಿನ ಸಾರಮ್ಮ. ಮೂಲಂಗಿ ಸೊಪ್ಪಿನ ಸಾರು. ಮೂಲಂಗಿ ತಂದಿದ್ದೆ, ಅದ್ರಾಗ ಸೊಪ್ಪಿತ್ತು. ಸೊಪ್ಪಿನ ಸಾರು ಅದು ಒಂದು ಊಟ ಮಾಡೋಣ ಚೆನ್ನಾಗಿರುತ್ತೆ ಅಂತ ಮೂಲಂಗಿ ಸೊಪ್ಪು ಬಿಡಿಸಿಕ್ಕಿದೀನಿ. ಇದು ಮೂಲಂಗಿ ಸೊಪ್ಪು. ಇದು ಮೂಲಂಗಿ ಸೊಪ್ಪು. ಸೋಸಿ ತೊಳೆದಿಕೊಂಡಿದೀನಿ. ಈಗ ಒಂದಿಟ್ಟು ದಂಟಿನ ಸೊಪ್ಪು ತಗೊಂಡಿದೀನಿ. ಅದು ಮಾಡ್ತೀನಿ. ಮೂಲಂಗಿ ಸೊಪ್ಪು, ದಂಟಿನ ಸೊಪ್ಪು ಎಲ್ಲ ಸೇರಿ ನೀರು ಕಾದವೆ. ಬೇಳೆ ಹಾಕ್ತೀನಿ. ಬೇಳೆ ತಗೊಂಡಿದ್ಯಾ ಬರೀ? ಬರೀ ಬೇಳೆ. ಬೇಳೆ ಬೇಳೆ ಬೆಂದವೆ. ಈಗ ಸೊಪ್ಪು ಇಕ್ತೀನಿ. ಹಂಗಾರು ಮುರಿತಿದ್ದಂಗೆನ ಇಕ್ಕಬೇಕು ಸೊಪ್ಪ. ಅದ್ರ ಜೊತೆ ಅದು ಬೇಯ್ಕೊಳ್ಳುತ್ತೆ. ಈಗ ಸೊಪ್ಪು ತುರ್ಸಿಕ್ಕಿದ್ದೀನಿ. ಇಲ್ಲರು ಯಾವ್ದನಾಗ್ಲಿ ಮಾಡರು ಅದೇ ಚಂದ. ಅವ್ರು ಏನ್ ಸಿಗುತ್ತೋ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡೋರಲ್ಲಮ್ಮ ಅಜ್ಜಿದಿರು. ನಾವ್ ಇವಾಗ್ಲೇ ಅದು ಬೇಕು, ಇದೇ ಬೇಕು, ಪಲಾವ್ ಮಾಡಕ್ ಇಷ್ಟೇ ಬೇಕು ಅಂತೀವಿ. ಅವ್ರು ಏನೋ ಒಂದು ಉಪ್ಪಿಟ್ಟು ಮಾಡಕ್ ಈ ತರಕಾರಿನೇ ಬೇಕು ಅಂತೀವಿ. ಅವ್ರೇನಿಲ್ಲ, ಏನೋ ಒಂದು ಕಾಳು ಏನೋ ಒಂದು ಸುಲ್ದಾಕ್ ಮಾಡ್ಬಿಡವ್ರತ್ತ. ಅವಾಗೇನ್ ತರಕಾರಿ ಹಾಕ್ತಿರ್ಲಿಲ್ಲ ಹೇಳಮ್ಮ. ಒಂದ್ ಈರುಳ್ಳಿ ಹಾಕಾರ, ಹಸಿಮೆಣ್ಸಿಕಾಯಿ ಹಾಕಾರು, ಅತ್ತ ಉಪ್ಪಿಟ್ಟು ಮಾಡಾರು. ನಾವೇ ಇವಾಗೆಲ್ಲ ಬೇಕು ಅಂತ ಕೇಳಿ 108 ಹಾಕಿರು ಆ ರುಚಿ ಬರಲ್ಲ. ಈಗಳಮ್ಮ ಸೊಪ್ಪು ಉಪ್ಪು ಹಾಕ್ತೀನಿ. ಬೇಯ್ತಾ ಸೊಪ್ಪು? ನಮ್ಮ ಸೊಪ್ಪು ಬೆಂದೈತೆ ನೋಡು. ಕಾಳು ಸುಮ್ಮನೆ ಮುರಿತಿದ್ದಂಗೆ ಇಕ್ಕಿದೆ. ಬೇಳೆನು ಕರ್ಗೋಗ್ಯವೆ. ಕರ್ಗೇವೆ ಅಂತ ಹೇಳಿದ್ದು ನಿನಗ. ಬೆಂದಿದಾವೆ ಅಂತ. ಸೊಪ್ಪುನು ಬೆಂದೈತಿ. ಸೊಪ್ಪು ಬೆಂದೈತಮ್ಮಿನ ಇಳಿಸಿ ಖಾರ ಹರ್ಕೊಂತೀನಿ. ಸರಿ ಸಾರು ಬಸ್ಕೊಂತೀನಿ. ಯಾಕಮ್ಮ ಮೌನ ಆಗ್ಬಿಟ್ಟಿದ್ಯಾ? ಏನು ಮಾತಾಡೋಣಮ್ಮ, ಮಾಡ್ತಾ ಇದ್ದೀನಿ, ಸೊಪ್ಪು ಹಿಂಡ್ತಾ ಇದ್ದೀನಲ್ಲ, ಇನ್ನೇನು ಮಾತಾಡ. ಮೌನ ಚೆನ್ನ ಮಾತಾಡು ಚೆನ್ನ. ಎಲ್ಲನ ಸೊಪ್ಪು ಮೂಲಂಗಿ ಸೊಪ್ಪು ಅಂತ ಸಿಕ್ಕಿರೆ ಬೆರಕೆ ಸೊಪ್ಪು ಕಿಕ್ಕಿ ಮಾಡ್ಕೊಂಡು ಉಂಡ್ರೆ ಚೆನ್ನಾಗಿರ್ತೈತಿ. ಆರೋಗ್ಯಕ್ಕೆ ಒಳ್ಳೇದು. ಮೂಲಂಗಿ ಒಂದೇ ಅಲ್ಲ, ಮೂಲಂಗಿ ಸೊಪ್ಪು ಒಂದೇ ಮಾಡಿದ್ರೆ ಚೆನ್ನಾಗಿರಲ್ವಾ? ಚೆನ್ನಾಗಿರ್ತೈತಿ. ಚೆನ್ನಾಗಿರ್ತೈತಿ ಅಂದರೆ ಮಿಕ್ಸ್ ಹಾಕಿರಿ ಇನ್ನೂ ಚೆನ್ನಾಗಿರ್ತೈತಿ ಅಂತ ನೀವು ಮಾಡೋದು. ಮಿಕ್ಸ್ ಸೊಪ್ಪು ಹಾಕಿದ್ರೆ ಚೆನ್ನಾಗಿರ್ತೈತಿ ಅಷ್ಟೇ. ಯಾವುದೇ ಒಂದಾದ್ರೂ ಎಲ್ಲ ಬೆರಕೆ ಸೊಪ್ಪು ಹಾಕಿರೆ ಚಂದ. ಅದು ಹೆಂಗ ಇಂದ್ಲರ್ ಗಾದಿ ಹೇಳಾರಲ್ಲ, ಕುಲ್ ಬೆರಕೆ ಸೊಪ್ಪು ಚಂದ ಹೇಳ್ತಾರೆ. ಹಂಗೆ ಹೇಳಾರ ಗಾದಿನ. ಸೊಪ್ಪೆಲ್ಲ ಹಿಂಡಿಟ್ಕೊಂಡಿದ್ದೀನಿ. ಈಗ ರುಬ್ಬಕ್ಕೆ ಹಾಕ್ಯಂತೀನಿ. ಕಾಯಿ, ಬೇಳೆ ತಗೊಂಡಿದ್ದೀವಿ ಸ್ವಲ್ಪ. ಸ್ವಲ್ಪ ಬೇಳೆ ತಗೊಂಡಿದ್ದೀನಿ. ಅದು ಸಾರು ಮಂದ ಬರ್ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಉಳಿಸ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿ ಹುರಿದಿರವು, ಬೆಳ್ಳುಳ್ಳಿ ಈಗ ತೊಳೆದಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು, ಮೆಣಸು ತಿನ್ನಬೇಕು. ಯಾವುದೊಂದು ನಾವು ಬಸ್ಸಾರಿಗೆ ಇನ್ನೊಂದಕ್ಕೆ ಹಾಕಿ ಜೀರಿಗೆ ಮೆಣಸು ಎರಡೂ ಜೆತ್ ಮಾಡಿ ಹುರಿದು ಇಟ್ಕೊಂಡಿರ್ತೀನಿ. ಜೀರಿಗೆ ಹಾಕ್ಯಂತೀನಿ. ಬಸ್ಸಾರಿಗೆ ಹಿಂಗೆ ಒಂದೆರಡು ಕಡಲೆ ಬೀಜ ಹಾಕ್ಕೊಂಡ್ರೆ
ಸೊಪ್ಪಿನ ಸಾರಿಗೆ ಹ್ಞೂ ಚೆನ್ನಾಗಿರುತ್ತೆ. ಹಾಕ್ಯಂತೀನಿ, ಹ್ಞೂ ನೀವು ಅರ್ದು ನೋಡ್ರಿ. ಸಾರು ಮಾತ್ರ ಚೆನ್ನಾಗಿರುತ್ತೆ. 2 ಕಡಲೆ ಬೀಜ ಹಾಕಿರಿ. ನೀವು ಮಾಡಿಲ್ಲ ಅಂದರೆ ಹಾಕ್ಬಿಟ್ಟು ನೋಡ್ರಿ ಮಾಡಿ. ಟೇಸ್ಟ್ ನಿಮಗೂ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಅಂತ ಕಾಮೆಂಟ್ ಮಾಡಿ. ಇಗಳಮ್ಮ ಸೊಪ್ಪು ತೆಟ್ಟಕ್ಕೆ ಎತ್ತಿಕ್ಕೆಂತೀನಿ. ಇದು ಒಗ್ಗರಣೆ ಮಾಡಬೇಕು. ಖಾರ ರುಬ್ಕೊಂತೀನಿ. ನಾನು ಸ್ವಲ್ಪ ಒಗ್ಗರಣೆ ಹಾಕ್ಲಾ? ಹಾಕು. ನಿನ್ನ ಖಾರ ರುಬ್ಕೊ. ಆಯ್ತಮ್ಮ, ನಿನ್ನ ಖಾರ ರುಬ್ಬಿದ್ದು. ನಮ್ಮ ಆತು. ಈ ಖಾರ ಇಷ್ಟು ಮಿಣ್ತಾ ಇರಲ್ಲ, ಒಂದು ಹೆಚ್ಚು ಕಮ್ಮಿ ಆದ್ರೂ. ಅಂದರೆ ಇಷ್ಟು ಸ್ಮೂತಾಗಿ ಬರಲ್ಲ ಅಂತ. ನಾನು ನೋಡಿದ್ದೀನಿ. ನೋಡು ಖಾರ ಎಷ್ಟು ಇದಾಗೈತೆ. ಎಷ್ಟು ಮೇಣ ಇದ್ದಾಗೈತೆ. ಸ್ವಲ್ಪ ನೀರಲ್ಲಿ ಹಾಕೊಂಡು ಕಲಸಿದ್ರೆ ಹಾಗೆ ಹೋಯ್ತು ಸಾರು. ಇಷ್ಟೇ ಅಷ್ಟೇ ಅಷ್ಟೇ. ಇಗಳಮ್ಮ ಸಾರು ಆಗೈತೆ. ಈಗ ಸೊಪ್ಪು ಒಗ್ಗರಣೆ ಹಾಕಿಕ್ಕೈತೆ. ಇನ್ನ ಊಟ ಮಾಡೋದೇ ಇರೋದು. ಮೂಲಂಗಿ ಸೊಪ್ಪಿನ ಸಾರು. ಮೂಲಂಗಿ ಸೊಪ್ಪು, ಮೂಲಂಗಿ ಸಾರು. ಯಾರೆಲ್ಲ ಮಾಡಿದ್ದೀರಾ ಕಮೆಂಟ್ ಮಾಡಿ, ಯಾರೆಲ್ಲ ಮಾಡಿಲ್ಲ ಮಾಡಿಕೊಂಡು ಊಟ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಸ್ಟಾರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಇನ್ಯಾರು ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ವೆಯ್ಟ್ ಮಾಡ್ತೀರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.